ವಾಟ್ ಡು ಯು ವಾಂಟ್ ಮ್ಯಾಮ್? ನಿನ್ನೆ ಬ್ಯಾಂಗ್ಳೂರಲ್ಲಿ ನಡೆದಂತ ಘಟನೆ ಮರ್ತು ಹೋಗೋಕ್ಕೂ ಮುಂಚೆ ಇವತ್ತು ಮೈಸೂರಲ್ಲಿ ಮತ್ತೊಂದು ಘಟನೆ ನಡೆದಿದೆ. ಅದು ಕೂಡ ವೈರಲ್ ಆಗಿದೆ. ಇಬ್ರು ಲವರ್ಸ, ಲಿವಿಂಗ್ ರಿಲೇಷನ್ ಅಲ್ಲಿರೋರ ಅಥವಾ ಹೊಸದಾಗಿ ಮದ್ವೆ ಆಗಿರೋ ಗಂಡ ಹೆಂಡತಿನ, ಯಾರೇ ಆಗಿದ್ರು ಈಗ ಅವ್ರ ಜೀವನ ನೆಟ್ ಅಲ್ಲಿ ಹರಿದಾಡ್ತಾ ಇದೆ. ಇದು ಆವೇಶದಲ್ಲಿ ಮಾಡಿರೋಂತ ಅವ್ರ ತಪ್ಪ ಅಥವಾ ಅವ್ರನ್ನ ಬೆಳೆಸಿರೋಂತ ಅವ್ರ ಪೇರೆಂಟ್ಸ್ ತಪ್ಪ? ಹೇ ಶಶಿ, ಯಾಕೆ ಹಾಗೆ ಮಾಡ್ಬಿಟ್ಟೆ? ಎಲ್ಲಿದೀಯಾ ನೀನು? ಆಫೀಸಲ್ಲಿ ಎಲ್ಲರೂ ನಿನ್ ಬಾಡಿ ಸ್ಟ್ರಕ್ಚರ್ ಬಗ್ಗೆನೇ ಮಾತಾಡ್ತಿದ್ದಾರೆ. ಶಿವ, ಲಕ್ಕಿ ಬಾಯ್. ಏ ಶಶಿ, ವಾಟ್ಸ್ ರಾಂಗ್ ವಿತ್ ಯು? ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಅಂಕಲ್ ಆಂಟಿಗೆ ವಿಷಯ ಗೊತ್ತಾದ್ರೆ ಏನಾಗತ್ತೆ ಅನ್ನೋದು ಗೊತ್ತಿದ್ಯಾ? ನೀನ್ ಮಾಡಿರೋ ತಪ್ಪಿಗೆ ಅವ್ರು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ನಿನ್ನಂತವ್ರ ಮಗಳಾಗಿರೋದಕ್ಕೆ ಅವರು ಒಳ್ಳೆ ಶಿಕ್ಷೆ ಅನುಭವಿಸ್ತಾರೆ. ಅವ್ರಿಗೆ ಅವರೇ ಶಿಕ್ಷೆ ಕೊಟ್ಕೊಂಡಿದ್ದಾರೆ. ಈ ವಿಷಯ ಗೊತ್ತಾದ್ಮೇಲೆ ಅವರ ಪೇರೆಂಟ್ಸ್ ಸೂಸೈಡ್ ಮಾಡ್ಕೊಂಡಿದಾರ. ಮೈಸೂರಲ್ಲೂ ಕೂಡ ಇದೇ ತರ ಒಂದು ವಿಡಿಯೋ ವೈರಲ್ ಆಗಿದೆ. ಇಲ್ಲಾಂದ್ರೆ ಹೊಸ ಮದುವೆ ಆಗಿರೋ ಗಂಡ ಹೆಂಡತಿನ, ಯಾರೇ ಆಗಿದ್ರು ಈಗ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆಫೀಸಲ್ಲಿ ಎಲ್ಲರೂ ನಿನ್ ಬಾಡಿ ಸ್ಟ್ರಕ್ಚರ್ ಬಗ್ಗೆನೇ ಮಾತಾಡ್ತಿದ್ದಾರೆ. ಏನೋ ನೀನ್ ಮಾಡಿದ ಕೆಲಸ? ನಿನ್ ವಿಡಿಯೋ ಇಲ್ಲ ಅಂದ್ರೆ ಅಲ್ಲಿಂದ ಹೋಗ್ಬೇಕಾನೆ. ಅಲ್ಲಿದ್ದ ವಿಡಿಯೋಗಳೆಲ್ಲ ಯಾಕೋ ಡಿಲೀಟ್ ಮಾಡಿದೆ? ಅವನೇನೋ ನಮ್ಗೆ ಹೆಲ್ಪ್ ಮಾಡಕ್ ಟ್ರೈ ಮಾಡಿದ್ರೆ ಅವ್ನ್ ಬಿಸ್ನೆಸ್ ಹಾಳು ಮಾಡ್ತೀಯಾ? ಬುಲೆಟ್ ಬಸ್ಯಾ, ಅದು ಬಿಸ್ನೆಸ್ ಏನೋ? ಅದು ಒಂದು ಬಿಸ್ನೆಸ್ ಏನೋ? ಮನುಷ್ಯರು ಪ್ರಾಣ ಹೋಗುವಂತ ಬಿಸ್ನೆಸ್ ನ ಮಾಡ್ಬೇಕೇನೋ? ಅದಕ್ಕೆ ಡಿಲೀಟ್ ಮಾಡಿದೆ. ಇವತ್ ಬೆಳಿಗ್ಗೆಯಿಂದ ನನ್ ಬಗ್ಗೆ ಮಾತ್ರ ಯೋಚಿಸ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಈ ತರ ವಿಡಿಯೋ ಎಫೆಕ್ಟ್ ಆಗಿರುವಂತ ಪ್ರತಿ ಜೀವನನು ನನ್ ಕಣ್ಮುಂದೆ ಬರ್ತಾ ಇದೆ ಕಣೋ. ಶಶಿಗ್ ಏನಾಗುತ್ತೋ ಏನೋ ಅಂತ ನನ್ನ ಎದೆ ಬಡ್ಕೋತಾ ಇದೆ ಗೊತ್ತೇನೋ. ಆದ್ರೆ ಏನು ಮಾಡಕ್ಕಾಗ್ದಿರೋ ಅಂತ ಪರಿಸ್ಥಿತಿ. ಲೈ, ಒಂದ್ ಮಾತು ಹೇಳ್ತೀನಿ ಕೇಳು. ನಾವು ಪ್ರಪಂಚ ಬದಲಾಯಿಸಕ್ ಆಗದೆ ಇರ್ಬೋದು, ಆದ್ರೆ ಪರಿಚಯ ಇರೋರ್ನಾದ್ರೂ ಬದಲಾಯಿಸಬಹುದಲ್ವೇನೋ? ಎಂತ ಕೆಲಸ ಮಾಡ್ಬಿಟ್ಟ? ಸಿಕ್ತಾನೆ. ಹೇಳೋ. ಅವನೇನೋ ವಿಡಿಯೋ ಸಿಕ್ಕಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ಎಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದಾನೆ. ಬೇಜಾರಾಗ್ಬೇಡ ಕಣ. ಏಯ್, ನನಗ್ ಚಿಕ್ಕ ವಯಸ್ಸಲ್ಲಿ ಹೆಲ್ಪ್ ಮಾಡಿದೆ ಅಂತ ನಾನ್ ನಿನ್ಗೆ ಹೆಲ್ಪ್ ಮಾಡಿದ್ರೆ ಈಗ ಅವ್ನ್ ಮಾಡಿದ ಕೆಲ್ಸಕ್ಕೆ ನನಗ್ 4 ಲಕ್ಷ ಲಾಸ್ ಆಯ್ತು. ಬೆಳಿಗ್ಗೆ ಅಷ್ಟಲ್ಲಿ 4 ವಿಡಿಯೋ ಅಪ್ಲೋಡ್ ಮಾಡ್ಬೇಕಣೋ. ಅಯ್ಯೋ ನಿನ್ನ, ಅಷ್ಟೇನಾ? ನಾನ್ ಹೇಳ್ದಂಗ್ ಮಾಡು. 60 ವಿಡಿಯೋನು ಅಪ್ಲೋಡ್ ಮಾಡ್ಬೋದು. ಅದೇನು ಅಂತ ಹೇಳು ಮಗ. ಏನಿಲ್ಲ ಕಣೋ, ತುಂಬಾ ಸಿಂಪಲ್. ನಿಮ್ ಮನೆಗ್ ಹೋಗಿ ನಿಮ್ ಅಪ್ಪ ಅಮ್ಮ ರೂಮಲ್ಲಿ ಕ್ಯಾಮ್ರಾ ಇಡು, ನಿಮ್ ಅಣ್ಣ ಅತ್ತಿಗೆ ರೂಮಲ್ಲಿ ಇನ್ನೊಂದ್ ಕ್ಯಾಮ್ರಾ ಇಡು, ನಿನ್ ರೂಮಲ್ಲಿ ಇನ್ನೊಂದ್ ಕ್ಯಾಮ್ರಾ ಇಟ್ಕೋ. ಬೆಳಿಗ್ಗೆ ಅಷ್ಟೊತ್ತಿಗೆ 3 ವಿಡಿಯೋ ರೆಡಿ. ಏನೋ ಹೇಳ್ದೆ? ಮರ್ತದೆ ಕಣೋ, ನಿಮ್ದು ಜಾಯಿಂಟ್ ಫ್ಯಾಮಿಲಿ ಅಲ್ವಾ? ಚಿಕ್ಕಪ್ಪ ಚಿಕ್ಕಮ್ಮ ಅಕ್ಕ ಬಾವ ಇವ್ರೆಲ್ಲರ ರೂಮಲ್ಲೂ ಕ್ಯಾಮ್ರಾ ಇಟ್ಟು ಅನ್ಕೋ. ಬೆಳಗಾಗುವಷ್ಟರಲ್ಲಿ ಬೇಕಾದಷ್ಟು ವಿಡಿಯೋ ಸಿಗುತ್ತೆ. ಏನಂತ್ಯಾ? ಏನೋ ಮಾತಾಡ್ತಿದ್ಯಾ? ಮಾತಲ್ಲಿ ಜಾಗ್ರತೆ ಇರ್ಲಿ. ಎಲ್ಲಾರ ಮನೇಲಿ ವಿಡಿಯೋ ಮಾಡೋರು ನಾವು. ನನ್ ಮನೆಗೆ ವಿಡಿಯೋ ಇಡೋಕ್ ಹೇಳ್ತಿದ್ಯಾ? ನಿಮ್ ಮನೇಲಿ ಅಲ್ಲ ಕಣೋ, ಯಾರ ಮನೇಲಿ ಇಟ್ರು ಅದೇ ರೆಕಾರ್ಡ್ ಆಗೋದು. 4 ಗೋಡೆ ಮಧ್ಯೆ ನಡೆದ್ರೆ ಅದ್ ಸಂಸಾರ. ಅದ್ 4 ಜನ ನೋಡೋ ಹಾಗೆ ಮಾಡಿ ವ್ಯಪಚಾರ ಮಾಡ್ತಿದ್ದೀರಲ್ರು. ಹೌದಾ? ಸಡನ್ ಆಗಿ ಶ್ರೀರಾಮಚಂದ್ರನ್ ತರ ಮಾತಾಡ್ತಿದ್ಯಾ? ನೀನು ಆತರ ವಿಡಿಯೋ ನೋಡ್ತೀಯ ತಾನೆ? ನೋಡ್ದೆ ಕಣೋ, ತುಂಬಾ ವಿಡಿಯೋಗಳು ನೋಡ್ದೆ. ಆದ್ರೆ ಬೆಳಿಗ್ಗಿಂದ ನನ್ ಫ್ರೆಂಡ್ ಪಡ್ತಿರೋ ಬಾಧೆ ನೋಡಿ ಇನ್ ಯಾವತ್ತೂ ಇಂಥ ವಿಡಿಯೋಗಳು ನೋಡ್ಬಾರ್ದು ಅಂತ ಡಿಸೈಡ್ ಆದೆ. ಹಾಗೆ ನೀನು ಕೂಡ ಈ ಕೆಲಸ ನಿಲ್ಸ್ಬಿಡ್ಲಿ ಅಂತ ನಿಮ್ ಕುಟುಂಬದ ಬಗ್ಗೆ ಮಾತಾಡ್ದೆ. ಅಷ್ಟೇ ಹೊರತು ನಿಮ್ ಅಪ್ಪ ಅಮ್ಮ ಮೇಲೆ ಗೌರವ ಇಲ್ಲ ಅಂತಲ್ಲ. ನಮ್ಮನೇಲೂ ಇದಾರ ಕಣೋ ಅಮ್ಮ ತಂಗಿ. ಶಿವ ಈಗ ಒಂದ್ ಮಾತು ಹೇಳ್ದ ಕಣೋ, ಪ್ರಪಂಚನ ಬದಲಾಯಿಸಕ್ ಆಗದೆ ಇರ್ಬೋದು, ಪರಿಚಯ ಇರೋರ್ನ ಬದಲಾಯಿಸಬಹುದಲ್ವಾ? ನಾನ್ ಬದಲಾದೆ. ನಿನ್ನಿಷ್ಟ. ದುಡ್ಡು ಸಂಪಾದನೆ ಮಾಡೋದಕ್ಕೆ ಬೇಜಾನ್ ದಾರಿಗಳಿದೆ, ಜ್ಞಾಪಕ ಇಟ್ಕೋ. ಫೋನ್ ಸಿಕ್ತಾ? ಶಿವ, ನನಗೀಗ ನಂಬಿಕೆ ಹೋಯ್ತು. ಫೋನ್ ಸಿಗಲ್ಲ ಅಂದ್ರೆ ಬೆಳಿಗ್ಗೆಯಿಂದ ಫೋನ್ ಸಿಗುತ್ತೆ ಅಂತ ನಂಬಿದ್ಯಾ ಶಶಿ? ಹಾಗಿದ್ರೆ ಅದೇ ನಂಬಿಕೆನ ಫೋನ್ ಸಿಗೋವರೆಗೂ ಇಟ್ಕೋ. ಯಾಕಂದ್ರೆ ಐ ಸ್ಟಿಲ್ ಬಿಲೀವ್ ಆ ಫೋನ್ ಸಿಗುತ್ತೆ ಅಂತ.
ಫೋನ್ ನ ಯಾರೋ ಆನ್ ಮಾಡಿದ್ದಾರೆ. ಕಾಲ್ ಮಾಡು. ನೋ 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 ಕಾಲ್ ಮಾಡಿದ್ರೆ ಅವ್ನು ಮತ್ತೆ ಸ್ವಿಚ್ ಆಫ್ ಮಾಡ್ತಾನೆ. GPS ಶಶಿ, ಫೋನ್ ಇಲ್ಲೇ ಹತ್ರದಲ್ಲೇ ಇದೆ. ನೀನ್ GPS ನೋಡ್ತಾ ಇರು. ಸ್ಟ್ರೇಟ್ ಅಲ್ವಾ? ಇಲ್ಲಿಂದ ಲೆಫ್ಟ್ ರೈಟ್ ರೈಟ್ ಯಾವ್ದು ರಾಂಗ್ ಯಾವ್ದು ಅಂತ ಹೇಗೂ ಗೊತ್ತಿಲ್ಲ. ಅಟ್ಲೀಸ್ಟ್ ಲೆಫ್ಟ್ ಯಾವ್ದು ರೈಟ್ ಯಾವ್ದು ಅಂತ ಗೊತ್ತಾಗಲ್ವಾ? ರೈಟ್. ಮುಂದೆ ಸಿಗ್ನಲ್ ಅಲ್ಲಿದ್ದಾರೆ ಶಿವ. He just took a U-turn. ಶಿವ ಅವ್ನು ನಿಂತ್ಕೊಂಡ ಮುಂದೆ. ಶಿವ just 2 minutes. Fast, Shiva, he's just right there. He's almost there. ಏನಾಯ್ತು? ಶಿವ ಏನಾಯ್ತು? GPS ಆಫ್ ಮಾಡಿದ್ರು. ಇಲ್ಲ ಶಿವ. ಬಂಗಾರಿ, ಐ ಲವ್ ಯು ಬಂಗಾರಿ. ಮುತ್ತ, ಇಲ್ಲೆಲ್ಲರೂ ನೋಡ್ತಾ ಇದ್ದಾರೆ ಬಂಗಾರಿ. ಹಾ ಬಂಗಾರಿ, ಬಂಗಾರಿ ಲೈನಲ್ಲಿರು. ಏನು ಪರ್ಸ್ ಕಳೆದೋಗಿದೆ, ಊರ್ಗ್ ಹೋಗೋದಕ್ಕೆ ಅದಕ್ಕೆ? ದುಡ್ಡಿಲ್ಲ. ಅದಕ್ಕೆ ಸರ್ ಈ ಫೋನ್ ತಗೊಂಡು ಒಂದ್ 5,000 ಕೊಡ್ಬೋದಾ? ಇದು ಡಮ್ಮಿ ಫೋನ್ ಕಣಯ್ಯ. ಇಲ್ಲ ಸರ್, ಬ್ರಾಂಡೆಡ್ ಫೋನ್ ಬೇಕಾದ್ರೆ ಚೆಕ್ ಮಾಡಿ. ಇವ್ನು ಯಾವ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಇಲ್ಲೇ ತೋರಿಸ್ತದೆ ಶಶಿ. ಈ ಫೋನ್ ತಗೊಂಡು ದುಡ್ಡಿಲ್ಲ. ಊರ್ಗ್ ಹೋಗೋದಕ್ಕೆ ದುಡ್ಡಿಲ್ಲ ಸರ್. ನೀವು ದುಡ್ಡು ಕೊಟ್ರೆ ಊರ್ಗ್ ಹೋಗ್ತೀನಿ. ನಾನ್ ಕುಡ್ದಿದ್ರೆ ನಿನ್ಗೆ ಇದೆಯಾ? ಲೈ ಶಶಿ, ನೀನಿಲ್ಲೇ ಲೈ ನಿಂತ್ಕೋ. ಹೇಳ್ತಾ ಇದೀನಲ್ಲ. ಸರ್, ಏನು? ನಾನು ಏನು ಹೇಳು? ಮತ್ತೆ ಸಿಗ್ತೀನಿ ಸರ್. ಲೈ ನಿಂತ್ಕೋ.